ಇಲ್ಲಿ ನೋಡಿ ಆಫೀಸರ್ಸ್, ಈ ಸಭೆ ಕರೆದ್ರ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಶ್ರೀಗಂಧ ಮರಗಳು ಮತ್ತು ಅಕ್ರಮ ಗಣಿಗಾರಿಕೆ ತುಂಬಾ ಜಾಸ್ತಿ ಆಗಿದೆ. ಏನಾದರೂ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಮ್ಮ ಅರಣ್ಯ ಸಂಪತ್ತನ್ನೇ ನಾಶ ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ? ಹೌದು ಸರ್, ಇತ್ತೀಚೆಗಷ್ಟೇ ನಾನು ನಿಮ್ಮ ಜೊತೆ ಇದರ ಬಗ್ಗೆ ಮಾತಾಡಬೇಕು ಅಂತ ಅಂದುಕೊಂಡಿದ್ದೆ. ಇಲ್ಲಿವರೆಗೂ ನನಗೂ ಕೂಡ ಯಾವುದೇ ಮಾಹಿತಿ ಬಂದಿಲ್ಲ. ತುಂಬಾ ಪ್ರಯತ್ನ ಪಟ್ಟಿದ್ದೇವೆ, ಇನ್ನೂವರೆಗೂ ಯಾರು ಸಿಕ್ಕಿಲ್ಲ. ಇದರಲ್ಲಿ 8 ಜನ ಪ್ರಾಣ ಕಳ್ಕೊಂಡ್ರೆ 12 ಜನರಿಗೆ ಗಾಯ ಆಗಿವೆ. ಹಾಗಾದ್ರೆ ಈ ಕೇಸ್ನ CBIಗೆ ಕೊಡೋಣ? CBIಗೆ ಕೊಡೋದೇ ಬೇಡ ಸರ್, ನಮಗೆ ಕೆಟ್ಟ ಹೆಸರು ಸಚಿವರೇ. ಹಾಗಾದ್ರೆ ಈಗ ಏನು ಮಾಡೋಣ ಅಂತೀರಾ? ನಮ್ಮಲ್ಲಿ ಇರುವ ಆಫೀಸರ್ ಕೊಡೋಣ. ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಮತ್ತು ಶ್ರೀಗಂಧ ಮರಗಳ ಕಳ್ಳ ಸಾಗಾಣಿಕೆ ನಿಲ್ಲಬೇಕು, ಕಾಡು ಉಳಿಸಬೇಕು. ಸರಿ ಸರ್, ನಮ್ಮಿಬ್ಬರ ಆಫೀಸರನ್ನು ಯಾಕೆ ಸರ್ ಇಲ್ಲೇ ಇದ್ದಿದ್ದಾರ? ಹಾಗಾದ್ರೆ ಬೇಗ ಅವ್ರನ್ನ ಕಳಿಸಿ. ಎಸ್ ಸರ್. ಹೇಳಿ ಸರ್. ಓಕೆ ಸರ್, ಓಕೆ. ತಗೊಳ್ಳಿ. ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲ ವಿಷಯ ಈ ಫೈಲಲ್ಲಿದೆ. ಇನ್ನೊಂದು ವಿಷಯ, ನಿಮಗೆ ಯಾವುದೇ ಸಹಾಯ ಬೇಕಾದರೂ ನಮ್ಮ ಸರ್ಕಾರದಿಂದ ಸಿಗುತ್ತೆ. ಮತ್ತು ನಮ್ಮ ಸರ್ಕಾರದಿಂದ ನಿಮಗೆ ಒಂದು ಸ್ಪೆಷಲ್ ಅಧಿಕಾರ ಕೂಡ ಕೊಡ್ತಾ ಇದ್ದೀವಿ. ನೀವು ಯಾರನ್ನು ಬೇಕಾದರೂ ತಪಾಸಣೆ ಮಾಡ್ಬೋದು ಮತ್ತು ಯಾರನ್ನು ಬೇಕಾದರೂ ಅರೆಸ್ಟ್ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ನೀವು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾವು ಉಳಿಸ್ಕೋತೀವಿ ಸರ್. ಅಷ್ಟು ಮಾಡಿ ಬೇಗ ಆ ಕದ್ದಿಮರನ್ನ ಒಂದು ಒಳಗೆ ಹಾಕಿ ಮತ್ತು ಚಾರ್ಸ್ಕೊ, ನಾವೆಲ್ಲ ಹೊರಡ್ತೀವಿ. ಭಯಂಕರ ಶತ್ರು ಸಂಹಾರ ಕಟ್ಟುನಿಟ್ಟುಗಾಗಿ ಜೊಟ್ಟು ರಾಜನಂತೆ ಮೀಸ ಬಿಟ್ಟು ಬಾಬಿ ಜುಟ್ಟು ಕಟ್ಟು ಮಾಡೋ ಕೆಂಪೇಗೌಡರೇ, ಸುಟ್ಟು ಆಪಸಿಟ್ಟಿನಲ್ಲಿ ಅಟ್ಟಹಾಸ ಮಾಡಿ ಬಂದ ಚಿಟ್ಟೆ ಜಯಿತು ಬಂದ ಕೆಂಪೇಗೌಡ. ಶಶಿಧರ ಭಯಂಕರ ಶತ್ರು ಸಂಹಾರ ಕಟ್ಟುನಿಟ್ಟುಗಾಗಿ ಜೊಟ್ಟು ರಾಜನಂತೆ ಮೀಸ ಬಿಟ್ಟು ಬಾಬಿ ಜುಟ್ಟು ಕಟ್ಟು ಮಾಡೋ ಕೆಂಪೇಗೌಡರೇ, ಸುಟ್ಟು ಆಪಸಿಟ್ಟಿನಲ್ಲಿ ಅಟ್ಟಹಾಸ ಮಾಡಿ ಬಂದ ಚಿಟ್ಟೆ ಜಯಿತು ಬಂದ ಕೆಂಪೇಗೌಡ. ಆವಿರುವ ತಾಣವೇ ಗಂಧದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ನಾವಾಡುವ ನುಡಿಯೇ ಕನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಹರಿಜುವ ನದಿಯಲ್ಲಿ ಗಾಡಿ ಕೂಗ ತಣ್ಣನೆ ಗಾಳಿ ಕಾಡೆಲ್ಲ ಅಲೆದು
ನೋಡಿ ಸರ್, ಇಂಥ ಸುಂದರವಾದ ಅರಣ್ಯ ಹೇಗೆ ನಾಶ ಮಾಡ್ತಾ ಇದ್ದಾರೆ ಕಳ್ಳನ ಮಕ್ಕಳು. ಹೌದು ಸರ್, ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕು. ಬೇಗ ಬಂಧಿಸ್ಬೇಕು ಸರ್. ಈಗ ನೋಡಿ ಕವಿಯಲ್ಲಿ ಹಾಡಿದೆ ಜಯ ಸಿಂಹ ಬಂದ, ಜಯ ಸಿಂಹ, ಜಯ ಸಿಂಹ ಬಂದ, ಜಯ ಸಿಂಹ. ಅರಣ್ಯ ಇಲಾಖೆ ವತಿಯಿಂದ ವಿಶೇಷ ಸೂಚನೆ: ಮರಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿದೆ. ಅದು ನಾಡು, ಅದು ನಮ್ಮ ಸಂಪತ್ತು. ಇದನ್ನು ನಾವು ಕಾಯೋಣ. ನೀವು ಚಿಕ್ಕ ಮಕ್ಕಳು ಈ ಕಾಡಿನಲ್ಲಿ ಏನು ಮಾಡ್ತಾ ಇದ್ದೀರೋ? ಹೋಗಿ ಹೋಗಿ ನೀವು ನಿಮ್ಮ ಕೆಲಸಗಳನ್ನು ನೋಡ್ಕೊಳ್ಳೋ ಹೋಗಿ. ಮಗ ಫಾರೆಸ್ಟರ್ ಅಟ್ಯಾಕ್ ಮಾಡ್ಯಾರ, ದನಿಗಳು ಫೋನ್ ಕೇಳಮ್ಮಿ ಇದು ವಿಷಯ ಬಗ್ಗೆ. ಹಲೋ, ಯಾರಿ ದನಗಳೇ? ಇಲ್ಲ, ಪೊಲೀಸರು ಅಟ್ಯಾಕ್ ಮಾಡಿದಾರೆ ದನಗಳೇ. ಇದು ವಿದ್ಯೆ ಮಾಲೆಲ್ಲ ಸಾಗಿಸ್ಬಿಡಿ, ಏನು ಇಡಬೇಡ್ರಿ. ಇಲ್ಲ ಅಂದ್ರೆ ನಿಮಗೆ ಇದು ಭಾಳ ತೊಂದರೆ ಆಗ್ತದೆ ನೋಡ್ರಿ. ಅಲ್ಲಿಂದ ಓಡೋಗಿ, ನೀವು ಯಾರ ಕೈಗೆ ಸಿಗಬೇಡ್ರಿ. ಹಾಂ, ಯಾಕೆ ನಾನು ಹೋಗ್ತಿದ್ದಾನೆ. ಮಾತ್ರ ಮಾಲೆಲ್ಲ ಕಳಿಸ್ಬಿಟ್ರಾ? 12 ಗಂಟೆ ಸರ್, ಇವಾಗ ತಾನೇ ಫೋನ್ ಬಿಟ್ಟೋಗಿದ್ದಾರೆ. ಇಲ್ಲೇ ಮೀಟಿಂಗ್ ಆಗೋದಾಗ ಸರ್, ಇಲ್ಲೆಲ್ಲ ಆಸ್ಪಾಸ್ ಇದ್ದಂಗೆ ಕಾಣ್ತಾರೆ. ಕಳಿಸ್ತಿದೆ ರೀ. ಹೌದು, ಫಾಲೋ ಮಾಡೋಣ ಬನ್ನಿ. ಹೌದು, ಬನ್ರಿ ನೋಡೋಣ, ಬನ್ರಿ. ಈ ಕಡೆ ಯಾರಾದ್ರೂ ಓಡೋದ್ರೆ ಈಗ ಓಡೋದ್ರ ನೋಡ್ರಿ. ಬನ್ನಿ ಸರ್, ಬನ್ನಿ ಬನ್ನಿ.
ಬಟ್ಟಿ ಮಕ್ಕಳ ಹೇಳ್ರು ಹೇಳ್ರು ನಡ್ರಿ ಕರಿಮನ ಮಕ್ಕಳ ಇದು ದೇವರು ಕೊಟ್ಟ ಸಂಪತ್ತು. ಇಂಥ ಸಂಪತ್ತನ್ನೇ ನಾಶ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲ ಮನುಷ್ಯರ. ಈ ಕಾಡು ಅಂದ್ರೆ ಜೀವಕುಲಕ್ಕೆ ಪ್ರಾಣ. ಈ ಪರಿಸರ ಅಮೂಲ್ಯವಾದ ಆಸ್ತಿ, ಅದನ್ನ ಹಾಳು ಮಾಡಬೇಡ್ರು. ಈ ಕಾಡು ಉಳಿಸು ಅನ್ನೋ ಬಗ್ಗೆ ಒಂದು ಸಣ್ಣ ಕಿರುತೆರೆ ಚಿತ್ರವನ್ನು ಚಿತ್ರೀಕರಿಸಿದ್ದೀವಿ. ಇದನ್ನು ಮನವರಿತ ಜನರು ಕಾಡನ್ನು ಉಳಿಸಬೇಕು, ಕಾಡನ್ನು ಬೆಳೆಸಬೇಕು, ಎಲ್ಲ ಜೀವ ಸಂಕುಲಕ್ಕೆ ಆಧಾರ ಆಗಬೇಕು ಅನ್ನೋದ್ರ ಮಾತ್ರ ನಮ್ಮ ಚಾನಲನ್ನು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಟ್ ಮಾಡಿ.